ಮೇಡಮರೇ ಫೋನ್ ಹಾಕಿದೀನಿ ಮಗಿ ಅಪ್ಪಂಗೆ ಫೋನ್ ಹಾಕಿವ್ನಿ ಬತ್ತೀನಿ ಅಂತ ಹೇಳವ್ರೆ. ಬಸ್ ಹತ್ಕೊಂಡು ಇನ್ನೇನು ಬತ್ತಾ ಇರ್ತಾರೆ. ಬೆಳಗ್ಗೆನೇ ಒಂದು ಬಸ್ ಇತ್ತು, ಆ ಬಸ್ ಏನೇ ಹತ್ಕೊಂಡು ಸರ್ರ ಅಂತ ಹೇಳ್ಬಿಟ್ಟು ಬಂದ್ಬಿಡು ಅಂತ ಹೇಳ್ದೆ ಅಮ್ಮರೆ. ಅದಕ್ಕೆ ನೀ ಸರ್ರ ಅಂತ ಹೇಳ್ಬಿಟ್ಟು ಹತ್ಕೊಂಡು ಬಂದ್ಬಿಡ್ತಾರೆ. ಹಳ್ಳಿ ಅಲ್ವೇ, ಒಂದು 2 ಗಂಟೆ 3 ಗಂಟೆ ಜರ್ನಿ ಆಯ್ತದೆ. ಅದಕ್ಕೆ ನೀ ತಗಂಗನವೇ ಇದು ಮಾಡ್ತಾರೆ. ನಿಮಗೆ ಮಗ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಗಲಿಲ್ಲ ಅಂತಂದರೆ ಬತ್ತಾರಲ್ಲ ಅವ್ರ ಅಪ್ಪ, ಹಂಗೇನೇ ಕರ್ಕೊಂಡು ವಾಪಸ್ ಹೊಂಟೋಗ್ಬಿಡ್ತಾರೆ. ಅಯ್ಯೋ, ಮಗು ತುಂಬಾನೇ ಚೆನ್ನಾಗಿದೆ. ಈ ಮಗುನ ನಾನು ದತ್ತು ತಗೋಬೇಕು ಅಂತಾನೆ ಮಾಡಿದ್ದೀನಿ. ಅದನ್ನ ಕಾನೂನು ಪ್ರಕಾರವಾಗಿ ದತ್ತು ತಗೋಬೇಕಲ್ವಾ? ಅದಕ್ಕೆ ಅವ್ರ ಅಪ್ಪನ ಕರ್ಸು ಅಂತ ಹೇಳಿದ್ದು. ನನಗೆ ಈ ಥರ ಕಳ್ತನ ಮಾಡ್ಕೊಂಡು ಮಗು ಇಟ್ಕೊಳ್ಳೋದು ಆ ಥರ ಈ ಥರ ಎಲ್ಲ ಇಷ್ಟ ಆಗಲ್ಲ. ದತ್ತು ತಗೋಬೇಕಲ್ವಾ? ನಾಳೆ ಬಂದ್ಬಿಟ್ಟು ಆಮೇಲೆ ನಮ್ಮ ಮಗು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ನಾನು ದತ್ತು ತಗೋಬೇಕು ಅಂತ ಮಾಡಿದ್ದೀನಿ. ದತ್ತು ತಗೋಬಿಡ್ತೀನಿ, ಕಾನೂನು ಪ್ರಕಾರವಾಗಿ ತಗೋತೀನಿ. ನನ್ನ ಲಾಯರ್ನ ಎಲ್ಲನೂ ಕರೆದಿದ್ದೀನಿ, ಸರಿನಾ? ಎಲ್ಲನೂ ಇದು ಮಾಡ್ಕೊಂಡೇ ದತ್ತು ತಗೋತೀನಿ. ಮಗು ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯಿತು. ನೋಡಿ, ಅವ್ರು ದತ್ತು ಕೊಡೋಕ್ಕೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ತಾನೇ? ಅಯ್ಯೋ, ಒಪ್ಕೋತಾರೆ ಅವ್ರು ಒಪ್ಕೋತಾರೆ. ನಾನು ಹೇಳಿದ್ದೀನಿ ಹೇಳಿ, ಎಲ್ಲನೂ ಒಪ್ಕೋತಾರೆ, ಏನು ತೊಂದರೆ ಇಲ್ಲ ಅಮ್ಮರೆ. ಅಲ್ಲ, ನಿಮ್ಮ ಯಜಮಾನನ ಒಂದ್ಸಲ ಕೇಳಬೇಕಿತ್ತು. ಅಯ್ಯೋ, ನನ್ನ ಹಸ್ಬೆಂಡ್ ಇಲ್ಲ ಈಗ ಸದ್ಯಕ್ಕೆ. ಅವರು ಫಾರಿನ್ಗೆ ಹೋಗಿದ್ದಾರೆ. ಅವರು ಬರೋ ತುಂಬಾ ದಿನ ಆಗುತ್ತೆ, ಇನ್ನೂ ಒಂದು 15 ಡೇಸ್ ಆಗುತ್ತೆ. ನಾನು ಅವರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ರಾತ್ರಿನೇ ಮಗುನೆಲ್ಲ ತೋರಿಸಿ ಹೇಳಿದೆ, ನಿನ್ನ ಇಷ್ಟನೇ ನನ್ನ ಇಷ್ಟ, ನೀನು ಯಾವ ಮಗು ಬೇಕಾದ್ರೂ ದತ್ತು ತೊಗೊಂಬಂದು ಸಾಕು, ನನಗೇನು ಬೇಜಾರಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗಂತೂ ತುಂಬಾ ಇಷ್ಟ ಮಗು ಅಂದರೆ. ನೋಡಿ, ದೇವರು ಎಲ್ಲ ಕೊಟ್ಟು ನಂದು ಕೊಡೋಕ್ಕಿಲ್ಲ. ನಿಮ್ಗೆ ಎಲ್ಲ ಕೊಟ್ಟವ್ರೆ, ದೇವರು ಮಗ ಕೊಡಲಿಲ್ಲ. ಅದೇ ದೇವರು ಎಲ್ಲ ಕೊಟ್ಟರೆ ಏನೋ ಒಂದು ಕಿತ್ಕೊತಾನೆ ಅನ್ನೋದು. ಅದಕ್ಕೆ ನೀನು ಎಲ್ಲ ಕೊಟ್ಬಿಟ್ಟು ನೋಡಿ ಹೆಂಗೆ ಕಿತ್ಕೊಬಿಟ್ಟವನಿ. ಅಯ್ಯೋ, ಪರವಾಗಿಲ್ಲ ಬಿಡಿ, ನಮ್ಗೆ ಹುಟ್ಟಿದ ಮಗುನೇನೆ ಮಗುನ, ಬೇರೆಯವ್ರ ಮಕ್ಕಳಲ್ವಾ, ಅವ್ರನ್ನೂ ತೊಗೊಂಡು ಬಂದು ಸಾಕಿದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ಅದಕ್ಕೇನೆ ನಾನು ತೊಗೊಂಡು ಬಂದು ಸಾಕಿರೋದು. ನೋಡಿ, ನನಗಂತೂ ಈ ಮಗು ತುಂಬಾ ಇಷ್ಟ ಆಗ್ಬಿಟ್ಟೈತೆ. ತುಂಬಾ ಕ್ಯೂಟ್ ಆಗಿದೆ ಈ ಮಗು ಮಾತ್ರ. ಏನೋ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಸಿಕ್ಬಿಟ್ಟಿದೆ ಈ ಮಗುವಿಂದ. ನನಗಂತೂ ನೈಟ್ ಫುಲ್ ಜಾಸ್ತಿ ಕಾಟ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಪಾಪ ಇನ್ನೂ ಎಳೆ ಮಗು ಅಂತ ಅನಿಸುತ್ತೆ. ಹೇಗೋ ನನ್ನ ಪಾಪಗೆ ಏನೇನು ಐಟಮ್ಸ್ ಬೇಕೋ ಎಲ್ಲನೂ ತರಿಸಿದ್ದೀನಿ, ಏನೂ ತೊಂದರೆ ಇಲ್ಲ. ಅವರು ಬಂದುಬಿಟ್ರೆ ಫೈನಲಾಗಿ ಒಂದ್ಸಲ ಮಾತಾಡ್ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಇಲ್ಲ, ಇನ್ನೇನು ಬಂದ್ಬಿಡ್ತಾರೆ. ಯಪ್ಪ, ಇದೇನಾ ಮನೆ? ಇದೇನು ಇಷ್ಟು ದೊಡ್ಡ ಮನೆ ಇದು? ಈ ಮನೆಗೆ ನನ್ನ ಮಗಳು ಬೆಳಿತಾವಳ? ಅಗಳಿ ಬಂದೇ ಬಿಟ್ರು. ಬಾ ಕುಂತ್ಕ ಬಾ. ಕೂತ್ಕೊಳ್ಳಿ. ನೋಡು, ಇವರೇನಿಯ ನಿನ್ನ ಮಗನ ದತ್ತು ತಗೋಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಿಮ್ಮನ್ನ ಕರೆಸ್ರಿ, ದತ್ತು ತಗೋಬೇಕು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕರೆಸಿದ್ದು. ಮೇಡಮ್ ಅವರೇ, ನೀವೇನು ಹೇಳಿದ್ರು ಅದನ್ನ ನಾವು ಮಾಡ್ತೀವಿ. ಇಂಥ ದೊಡ್ಡ ಮನೆ ನನ್ನ ಮಗಳು ಬೆಳಿತಾಳೆ ಅನ್ನೋದೇನೆ ಏನೋ ಒಂಥರ ನನಗೆ ಖುಷಿ ನೋಡಿ. ಅಯ್ಯೋ, ಅದರಲ್ಲೇನಿದೆ. ಅಷ್ಟಕ್ಕೆ ನೀವು ಈ ಮಗುನ ಯಾಕೆ ನಮಗೆ ಕೊಡ್ತಾ ಇದ್ದೀರಾ? ನಿಮ್ಮ ಮನೇಲಿ ಏನಾದರೂ ತೊಂದರೆ ಇದೆಯಾ? ಏನಿದೆ? ಯಾಕೆ ಈ ಥರ ಮಗುನ ಕೊಡ್ತಾ ಇದ್ದೀರಾ? ಏನು ಹೇಳೋಣ ಮೇಡಮ್ ಅವರೇ, ಏನು ಹೇಳೋಣ, ಕೊಡು ಬಡತನ. ನಮಗಂತೂ ಕೂಳಿಗೂ ನಡೆಯೋಕ್ಕಿಲ್ಲ ಅಂತ ಕಷ್ಟನ ಮನೆಯಾಗೆ. ಒಂದು ತೂಟಕ್ಕೂ ಗೊತ್ತಿಲ್ಲ ಅಂತದ್ರಾಗೆ ನನ್ನ ಹೆಂಡ್ರಿಗೂ ಅವಳಿ ಜವಳಿ ಮಕ್ಕಳಾಗೋಗ್ಬಿಟ್ವು. ಅವಳಿ ಜವಳಿ ಮಕ್ಕಳನ್ನ ಎಲ್ಲಿ ಇಟ್ಕೊಂಡು ಎಲ್ಲಿ ಸಾಕನಿ ಹೇಳಿ ನೀವೇನಿಯ? ನಮಗೆ ಕೂಳು ಹೊಂದಿಸ್ಕೊಳಕ್ಕೆ ಏನೇ ಆಯ್ತಿಲ್ಲ. ಆಮೇಲಿಂದ ಈ ಮಕ್ಕಳಿಗೆಲ್ಲನೂ ಎಲ್ಲಿ ಕೂಳು ನೀರು ಹೊಂದಿಸ್ಲಿ ನಾನು? ನೀವೇ ಯೋಚನೆ ಮಾಡಿ. ಕೂಳು ನೀರು ಹೊಂದ್ಸಕೊಂಡು ನಮ್ಮ ಹತ್ರ ಆಗೋಕ್ಕಿಲ್ಲ. ಏನೋ ಒಂದು ಮಗ ಆಯ್ತದೆ ಅಂತ ನೋಡ್ರಿ, 2 ಮಗ ಆಗೋಯ್ತು. ಅದಕ್ಕೇನೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ನಾನು ಅದಕ್ಕೇನೆ ಸುಮ್ಮನೆ ಆಗೋಗ್ಬಿಟ್ಟಿವ್ನಿ. ಈ ಒಂದು ಮಗ ಸಾಕೊಳ್ಳಿ, ಒಂದು ಮಗ ಕೊಟ್ಬಿಡನಿ ಅಂತ ಯೋಚನೆ ಮಾಡಿದೆ. 2 ಒಂದೇ ಥರವೇ ಅಮರೆ ಮಕ್ಕಳು. ಅದಕ್ಕೇನೆ ಇವ್ರ ಹತ್ರ ಮಾತಾಡಿದ್ದಕ್ಕೆ ಇವ್ರು ಯಾರೋ ಹಿಂಗೆ ಕೇಳ್ತಾವ್ರ ಮಗನ ದತ್ತು ಅಂತ ಹೇಳಿದಕ್ಕೆ ಸರಿ ಬಿಡು, ಎಲ್ಲ ಸಂದಕ್ಕಿರಲಿ ದೂರದಾಗ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಮಾಡಿದೆ ಅಮರೆ. ಬಿಟ್ರೆ ನನಗಿನ್ನೇನು ಯಾವ ಆಸೆನೂ ಇಲ್ಲ, ಯಾವುದೂ ಇಲ್ಲ. ನನ್ನ ಮಗಳು ಎಲ್ಲೋ ಒಂತಾಗೆ ಸುಖವಾಗಿ ಸಂತೋಷವಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕಿಂತ ಬೇರೆ ನಂಗೆ ಇನ್ನೇನು ಬೇಕಿಲ್ಲ. ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಸ್ಟ್ಯಾಂಡರ್ಡಾಗಿ ಬೆಳಿತಾಳೆ. ಫಾರಿನಾಗೆ ಓದಿಸ್ಬಿಡ್ತೀನಿ ನಿಮ್ಮ ಮಗಳನ್ನ. ಏನು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಹೆಂಗೋ ಈ ಮಗ ಅಂತನೂ ಹೆಂಗನೂ ನಿಮ್ಮ ಮೊಡ್ಲಿಗೆ ಸೇರ್ಕತ್ತು. ಆದರೆ ಪಾಪ ಮನೆಯಾಗಿರೋ ನನ್ನ ಮಗಳು, ಅವಳಿಗೆ ಕೂಳು ನೀರು ನಡೆಯೋದಿಲ್ಲ ಮೊರೆ. ಏನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ಸ್ವಲ್ಪ ನಾನು ದುಡ್ಡನ್ನ ಕೊಡ್ತೀನಿ, ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಸರಿನಾ? ಆ ಮಗುನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಸರಿನಾ? ಸರಿ ಅಮ್ಮರೆ, ಆಯಿತು. ನೋಡ್ದೇನೋ ಮೇಡಮ್ ಅವ್ರು ಎಷ್ಟು ಒಳ್ಳೆಯರು ಅಂತ ಹೇಳ್ಬಿಟ್ಟು. ಎಲ್ಲನೂ ಮಕ್ಕಳಂದ್ರೆ ಅವ್ರಿಗೆ ಬಹಳ ಇಷ್ಟ. ನಿಮ್ಮ ಮಗಳಂತೂ ಜಾಸ್ತಿ ಇಷ್ಟ ಆಗ್ಬಿಟ್ಟೈತಂತೆ. ನಿಮ್ಮ ಮಗಳು ನೋಡಿದ್ರೆ ಭಾಳ ಇಷ್ಟನಂತೆ. ಅದಕ್ಕೆ ನಿಮ್ಮ ಮಗಳನ್ನ ಕಾನೂನು ಪ್ರಕಾರವಾಗಿ ದತ್ತು ತಗೋಬೇಕು ಅಂತ ಹೇಳ್ಬಿಟ್ಟು ಮಾಡೋರೆ. ನೋಡು, ಎಲ್ಲನೂ ಇದು ಮಾಡ್ತಾರೆ. ಕಾನೂನು ಪ್ರಕಾರ ದತ್ತು ತಗೊಳ್ಳೋದಂತೂ ಎಲ್ಲ ಇದು. ಆದರೆ ದುಡ್ಡು ಕೊಟ್ಟಿದ್ದು ವಿಚಾರನ ಯಾರಿಗೂ ಹೇಳ್ಬಾರ್ದು ಅಂತ ಮೇಡಮ್ ಅವ್ರು ಹೇಳ್ತಾವ್ರೆ. ಇಲ್ಲ ಮೇಡಮ್ ಅವರೇ, ಆ ಥರ ಏನೂ ಮಾಡೋದಿಲ್ಲ. ಆ ಥರ ಯಾರಿಗೂ ಹೇಳೋದಿಲ್ಲ. ನೋಡಿ, ಹೇಳ್ಬೇಕು ಅಂದರೆ ಮಗುನ ಮಾರಾಟ ಮಾಡೋದೇನೆ ದೊಡ್ಡ ತಪ್ಪು. ಮಗುನ ಮಾರಾಟ ಮಾಡಬಾರ್ದು, ದತ್ತು ತಗೋಬೇಕು, ಸರಿನಾ? ದತ್ತು ತಗೊಳೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ಮಾರಾಟ ಮಾಡೋದು ತುಂಬಾ ದೊಡ್ಡ ತಪ್ಪು. ನಾನು ನಿಮಗೆ ಮಗುಗೋಸ್ಕರ ನಿಮ್ಗೇನು ದುಡ್ಡು ಕೊಡ್ತಾ ಇಲ್ಲ. ನೀವು ನನಗೆ ಮಗುನ ಕೊಟ್ರಿ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಕೊಡ್ತಾ ಇಲ್ಲ. ಇನ್ನೊಂದು ಮಗು ನಿಮ್ಮ ಮನೆಗೆ ಐತಲ್ಲ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ದುಡ್ಡು ಕೊಡ್ತಾ ಇದ್ದೀನಿ ಅಷ್ಟೇನೆ, ಸರಿನಾ? ಇದು ಯಾವುದೇ ಕಾರಣಕ್ಕೂ ಮಗು ಮಾರಾಟ ಅಲ್ಲ, ಇದು ದತ್ತು ತಗೋತಾ ಇದ್ದೀನಿ. ನೋಡಿ, ನಮ್ಮ ಲಾಯರು ಎಲ್ಲನೂ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಸರಿನಾ? ಅವ್ರು ಬಂದಿದ ತಕ್ಷಣವೇ ನಾವು ಸ್ವಲ್ಪ ಎಲ್ಲ ಪ್ರೊಸೀಜರ್ ಎಲ್ಲ ಇದು ಮಾಡಿಬಿಟ್ಟು ಮಗುನ ನನ್ನ ಹೆಸರಿಗೆ ದತ್ತು ತಗೋಬಿಡ್ತೀನಿ. ನಿಮ್ಗೇನು ಇದರಲ್ಲಿ ಅಭ್ಯಂತರ ಇಲ್ಲ ತಾನೇ? ನಿಮ್ಮ ಹೆಂಡತಿ
ಇಲ್ಲ 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 ನನಗೆ ಯಾವುದೇ ಅಭ್ಯಂತರ ಅದು ಇದು ಏನೂ ಇಲ್ಲ. ನನ್ನ ಹೆಂಡ್ರು ಬಾಣಂತಿ ಮೇಡಮ್ರೆ, ಅವಳೆಲ್ಲ ಬರಕ್ಕೆ ಹಾಕಿಲ್ಲ. ಬಾಣಂತಿ ಅವಳು ಮನೆ ಬಿಟ್ಬಿಟ್ಟೆ ಕಳ್ಸಕ್ಕಿಲ್ಲ. ಹಳ್ಳಿ ಕಡೆ ನಿಮ್ಗೆ ಗೊತ್ತಿಲ್ದಿರೋದು ಏನೈತೆ, ಹಳ್ಳಿ ಕಡೆ ಎಲ್ಲ ಕಳ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ವೇ, ಹಂಗೆಲ್ಲನೂ ಕಳ್ಸಕ್ಕಿಲ್ಲ. ನಾನೇ ಹೋಗ್ಬಿಟ್ಟು ಮುಗಿಸ್ಕೊಂಬರಣಿ ಅಂತ ಬಂದೆ. ಅವಳಿಗೋಸಿ ಬೇಜಾರೈತೆ ಮಗನ ಕೊಟ್ಬಿಟ್ನಲ್ಲ ಅಂತ. ಅಕಸ್ಮಾತ್ ನೀಡೋಣ ಅವಳು ನೀಲು ಕರ್ಕೊಂಡ್ಬಿಟ್ಟು ಆಮೇಲೆ ಮಗ ಕೊಡೋದೇ ಇಲ್ಲ, ನನಗೆ ಬೇಕು ಮಗನ ಅಂತ ಹೇಳ್ಬಿಟ್ಟು ಆಟ ಇಟ್ಕೊಂಡು ಕುಂತ್ಕೊಬಿಟ್ರೆ ಸುಮ್ಮನೆ ಇನ್ನೊಂದು ತಲೆನೋವಾಯ್ತದೆ ಅಂತ ಹೇಳ್ಬಿಟ್ಟು ನಾನೇ ಬ್ಯಾಡ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಓ ಅದು ತಾಯಿ ಪ್ರೀತಿ ಅಲ್ವಾ, ತಾಯಿ ಪ್ರೀತಿ ಹಾಗೇನೆ ಮಕ್ಕಳ ಮೇಲೆ ತುಂಬಾನೇ ಇರುತ್ತೆ ನೋಡಿ. ನಿಮಗೆ ನಾನು ಒಂದು ನಿಮಗೆ ನಾನೊಂದು 2 ಲಕ್ಷ ಕೊಡ್ತೀನಿ ಸರಿನಾ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಮಗಳು ಎಜುಕೇಷನ್ಗೆ ಏನಾದರೂ ದುಡ್ಡು ಬೇಕಾದರೆ ಯಾವಾಗಾದ್ರು ಬಂದು ಇಸ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ನಿಮ್ಗೊಂದು 2 ಲಕ್ಷ ದುಡ್ಡು ಕೊಡ್ತೀನಿ. ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಬೆಳೆಸೋದು ಮಾಡೋದು ಎಲ್ಲ ನೋಡ್ಕೊಳ್ಳಿ ಸರಿನಾ. ಆಯ್ತು ಆಯ್ತು ಮೇಡಮ್ ಅವರೇ. ನಾನು ಇನ್ನೊಂದ್ಸಲ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಅಲ್ಲಿ ಹೈಯರ್ ವಿಚಾರ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಪಾಪ ಮಗುನ ಅವಾಗಿಂದ ಎತ್ಕೊಂಡೇ ಇದ್ದೀನಿ. ಮಲಗಿಸಿಲ್ಲ, ನನಗಂತೂ ಮಗುನ ಬಿಡಕ್ಕೆ ಮನಸ್ಸೇ ಇಲ್ಲ. ಮಗುನ ಹಿಂಗೆ ಭದ್ರವಾಗಿ ಹಿಡ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಅದಕ್ಕೆ ಹೋಗ್ಬಿಟ್ಟು ನಾನು ಮಗುನ ಮಲಗಿಸ್ಬಿಟ್ಟು ಬರ್ತೀನಿ. ಸರಿನಾ. ಅಲ್ಲಿ ತನಕ ಕೂತ್ಕೊಂಡು ಮಾತಾಡ್ತಾರೆ. ಕಾಫಿ ಟೀ ಏನಾದರೂ ತರಿಸ್ಕೊಡ್ತೀನಿ ನಿಮಗೆ. ನಮ್ಮ ಕುಕ್ ಇದ್ದಾರೆ ಹೇಳ್ತೀನಿ, ತಂದು ಕೊಡ್ತಾರೆ. ಕೂತ್ಕೊಂಡು ಕುಡಿತಾರೆ, ಎಂಜಾಯ್ ಮಾಡ್ತಾರೆ, ಬರ್ತೀನಿ. ಆಯ್ತು ಆಯ್ತು ಮೇಡಮ್ ಅವರೇ. ಏನಪ್ಪ ಹೋಗಿ ಎಲ್ಲಿ ಕೂತಿದಾರಲ್ಲ ಅವ್ರಿಗೆ ಕಾಫಿ ಟೀ ಏನಾದರೂ ಕೊಡಿ. ಯಪ್ಪ 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 ಏನ್ಲ ಇದು, ಮನೆನಾ ಇಲ್ಲ ಅರಮನೆನಾ? ಈ ಪಾರ್ಟಿ ದೊಡ್ಡದಾಗೈತಲ್ವೆಲ್ಲ. 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ, 2 ಲಕ್ಷ ಬೇರೆ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಕಂಡ್ಲ ಅದಕ್ಕೆ ನಿನ್ನೆ ಕರೆಸಿದ್ದು. ಬಾ ಏನಾರ ಒಂಚೂರು ಸೆಂಟಿಮೆಂಟಾಗಿ ಮಾತಾಡು ಅಂತ ಹೇಳ್ಬಿಟ್ಟು ನನಗೂ ಹೇಳಿದ್ರು. ನಿನಗೂ ಒಂದು 50,000 ಕೊಡ್ತೀನಿ ಮಗ ನೋಡಿ ಕೊಟ್ಟಿರೋದಕ್ಕೆ ಅಂತ ಹೇಳೋರೆ ಕಣ್ಲ. ಹೋಗತ್ತಾಗೆ ನಿನಗತ್ತು 50,000 ರೂಪಾಯಿ ಸಿಕ್ಬಿಡ್ತಾ? ಹ್ಞೂ ಕಣ್ಲ, 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳೋರೆ. ಅವ್ರಿಗೆ ಏನಾದ್ರು ಎಲ್ಲನೂ 10 ರೂಪಾಯಿ 20 ರೂಪಾಯಿ ಲೆಕ್ಕ ಬಿಡ್ಲಾ, ಬೇಜಾನಾಸ್ತಿ ಐತೆ. ಒಂದು ಸಮಾಧಾನ ಅಂದರೆ ನಿನ್ನ ಮಗಳು ಕೋಟ್ಯಾಧೀಶ್ವರ ಮನೆಗೆ ರಾಣಿ ಥರ ಬೆಳಿತಾಳೆ ಅನ್ನೋದೇನಿಯೋ ಖುಷಿ ನನಗೆ. ಹೇ ಬುಡ್ಲ, ನಾನು ಈ ಕಡೆ ತಲೆ ಹಾಕ್ತೀನಿ ಅನ್ಕಂಡ ಸದ್ಯ ಒಂದು ಮಗ ಕಡಿಮೆ ಆಯ್ತಲ್ಲ ಅನ್ನೋದೇ ನಂಗೆ ಸಂತೋಷ ಅಷ್ಟೇನಿಯ. ನಾನು ಹೆಂಡ್ರಿಗೆ ಏನೋ ಗೊತ್ತಾಯ್ತು ಅಂದರೆ ಚೊಪ್ಲಿಗೆ ತಗೊಂಡು ಎಷ್ಟು ಬಿಡ್ತಾಳೆ ನನಗಂತೂ. ಯಾಕೆ ಬೇಕು ಈ ವಿಚಾರ ಊರಾಗ ಯಾರೂ ಗೊತ್ತಾಗಬಾರ್ದು. ನಿನ್ನ ಮಧ್ಯೆ ಮಾತ್ರ ಇರಬೇಕು. ಈಗಲೇ ಹೇಳಿದ್ದೀನಿ ಕಣ್ಲಾ. ಆಯ್ತು ಆಯ್ತು, ಈ ವಿಷಯ ಯಾರಿಗೂ ಹೇಳಕ್ಕಿಲ್ಲ ಬಿಡು. ಬೋಲ್ ನನ್ನ ಮಗ ಕಣ್ಲಾ, 50,000 ರೂಪಾಯಿನ ನೀಟಾಗಿ ಇಟ್ಟಿಸ್ಕೊಬಿಟ್ಟೆ ನೀನು. ನಾನು ಬೇಕಂತ ಇದು ಮಾಡೋದಿಲ್ಲ. ಒಂದು 10-20 ಕೊಡ್ತಾರೆ ಅನ್ಕೊಂಡಿದ್ದೆ. ಪಾಪ ಇವರೇನು 50 ಕೊಡ್ತಾವ್ರೆ. ನೋಡ್ಲಾ, ಇವ್ರು ಯಾವಾಗೂ ವಿಮಾನದಾಗೆ ಓಡಾಡ್ತಿರ್ತಾರೆ ಕಣ್ಲಾ. ಪಾರಿನು ಅಮೇರಿಕಾ ಆಸ್ಟ್ರೇಲಿಯಾ ಅಂತ ಹೇಳ್ಬಿಟ್ಟು ಓಡಾಡ್ತಿರ್ತಾರೆ. ನಿನ್ನ ಮಗಳು ಇವ್ರ ಜೊತೆ ಪಾರಿನಾಗೆಲ್ಲ ಓಡಾಡ್ತಿರ್ತಾಳೆ. ಬುಡ್ಲಾ, ನೀನು ಕಾಣ್ದಿರೋ ಸುಖ ಎಲ್ಲ ಹುಡುಗಿ ಕಾಣ್ತದ ಮಗ. ಏನೋ ಹೆಂಗೋ ಸುಖವಾಗತ್ತಾಗ ಇದ್ಬಿಟ್ರೆ ಅಷ್ಟೇನೇ ಸಾಕ್ಬಿಡು. ನನಗೂ ಸಾಕಾಗಿಲ್ಲ. ಎಣ್ಣೈಕ್ಲ ಅಂದರೆ ನಂಗೆ ಮೊದಲೇ ನೀ ಆಗೋಕ್ಕಿಲ್ಲ. ಸರ್ ನಿಮ್ಗೇನಾದರೂ ಇನ್ನೂ ಬಿಸ್ಕೆಟ್ಸ್ ಇನ್ನೂ ಏನಾದರೂ ಬೇಕಾದರೆ ಹೇಳಿ, ನಾನು ನಿಮ್ಗೆ ಪ್ರಿಪೇರ್ ಮಾಡಿ ತಂದು ಕೊಡ್ತೀನಿ. ಏನಿಲ್ಲ ಇದು ಮನೆ ಕೆಲಸಕ್ಕೆಲ್ಲ ಆಳು ಕಾಳು ಎಲ್ಲ ಮಾಡಿಕೊಂಡವ್ರೆ. ಅಪ್ಪ ತಂದೆ ಒಬ್ರಲ್ಲ ಕಣ, ಮನೆಗೆ 4 ಜನ. ಅಡುಗೆ ಮಾಡೋರೊಬ್ರು, ಮನೆಯೆಲ್ಲ ಕ್ಲೀನ್ ಮಾಡೋರೊಬ್ರು, ಈಚೆ ಕಡೆ ಡ್ರೈವಿಂಗ್ ಕೆಲಸ ಮಾಡೋರೊಬ್ರು, ಈಚೆ ಕಡೆ ಗಿಡಗಳನ್ನೆಲ್ಲ ನೋಡ್ಕೊಳಕ್ಕೊಬ್ರು. 4 ಜನ ಕೆಲಸದವ್ರೆ ಕಣ್ಲಾ. ಎಲ್ರೂ ಯಮ್ಮ ಹೆಂಗೆ ನೋಡ್ಕೊತಾರೋ ಏನೋ. ಬುಡ್ಲ, ನಿನ್ನ ಮಗಳಂತೂ ಮಹಾರಾಣಿ ಥರನೇ ಬೆಳಿತಾಳೆ. ನಾವು ನೀನು ದತ್ತುಗದೇನೇನು ಹೇಳೋರ ಸೈನು ಪೈನು ಹಾಕಿ ಎಲ್ಲ ನ್ಯಾಯವಾದ ಉತ್ತರ ಕೊಟ್ಬಿಟ್ಟು ಅಳ್ಡು. ತಿರುಗಿ ಕಡೆ ತಲೆ ಹಾಕಕ್ಕೆ ಬರಬೇಡ. ಆಮೇಲೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಮುಖಂಡ್ಲ ಈ ಕಡೆ ತಲೆ ಹಾಕೋ ಮನೆ ಕಳಕ್ಕೆಲ್ಲ ಹೋದ್ಮೇಲೆ ದುಡ್ಡು ಎತ್ಕೊಂಡು ಹೋಯ್ತಿರೋದೇನೇ. ಸುಮ್ಮನೆ ಆಮೇಕಿಂದ ಬರೋದು ಇಲ್ಲ ಹೇಳಿ ನಾನೇನೋ ಸುಮ್ಕೆನೆ ಇನ್ನೊಂದು ಬಂದ್ಬಿಟ್ಟು ದುಡ್ಡು ಕೊಡ್ರಿ ಮಾಡ್ರಿ ಅವೆಲ್ಲ ಕೇಳಕ್ಕೆ ಹೋಗ್ಬೇಡ. ಅವರು ನೀನು ನಾಸಯ್ಯ ಮಾಡ್ಕೊಬಿಡ್ತಾರೆ. ತುಯ್ ನನ್ನ ಮಗ ಏನು ದುಡ್ಡುಗಳು ಹಿಂಗೆ ಕೀಳ್ತಾನಲ್ಲ ಅಂತ ಹೇಳ್ಬಿಟ್ಟು ದೇವ್ರನೇ ಇಲ್ಲ ಕಣ್ಲ. ಈಗಿತ ಹೋದ್ರಿ ಕಡೆ ತಲೆ ಹಾಕೋ ಮನೆ ಕಳಕ್ಕಿಲ್ಲ. ಯಪ್ಪ ಬೆಳಗ್ಗೆನೇನೆಯಾ 6 ಗಂಟೆ ಬಸ್ ಎತ್ಬಿಟ್ಟೆ ನಾನಂತೂ. ಬೆಳಗ್ಗೆ ಕಣ್ಣಾಗೆ ಉರಿತಾವ ಕಣ್ಣೆಲ್ಲನೂ ರಾತ್ರಿ ನಿದ್ದೆ ಇಲ್ವಾ. ನಾನು ಎಂಡ್ರು ಬೇರೆ ಕೈ ಅಂತಿದ್ಲ, ರಾತ್ರಿ ನಿದ್ದೆ ಇಲ್ವಾ. ಅಯ್ಯೋ ಮನೆ ಕಣ್ಣ ಇಲ್ಲ ಬಿಡು. ಈಗ ನಿದ್ದೆ ತೂಗುಳಿಕೆ ಬತ್ತಾಯ್ತು ನನಗಂತೂ. ಓ ಹೋಗಿ ಮನೆ ಕಣಿ ಬಂದ್ಬಿಡು. ನೋಡಿ ಮಿಸ್ಟರ್, ನಮ್ಮ ಲಾಯರ್ ಎಲ್ಲಾನು ಬಂದಿದ್ದಾರೆ. ಬಂದು ಮುಂದಿನ ಪ್ರೊಸೀಜರ್ ಏನೇನಾಯ್ತೋ ಎಲ್ಲ ಫಾಲೋ ಮಾಡಿ. ಅಯ್ಯೋ ಅಮ್ಮರೇ, ನೀವು ಹೆಂಗೆ ಹೇಳಿದ್ರೆ ಹಂಗೆ. ನೀವು ಎಲ್ಲಿ ಸೈನ್ ಹಾಕಿ ಅಂತಿರೋ, ಎಲ್ಲಿ ಬೆಟ್ಟೊತ್ತು ಅಂತಿರೋ, ಏನು ಮಾಡು ಅಂತಿರೋ ಎಲ್ಲನೂ ಮಾಡ್ಬಿಡ್ತೀನಿ. ಹಾಂ ಸರಿ, ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇವತ್ತು ಒಳ್ಳೆ ದಿನ ಅಂತ ಇದ್ದು ತೊಗೊಳಕ್ಕೆ. ಇನ್ನೊಂದು 5 ನಿಮಿಷಕ್ಕೆ ಎಲ್ಲರೂ ಬರ್ತಾರೆ. ಹಾಗೆ ನಿಮಗೆ ನಾನು ಕ್ಯಾಶ್ ಕೊಡಲ್ಲ, ಚೆಕ್ ಕೊಡ್ತೀನಿ. ತಗೊಂಡೋಗ್ಬಿಟ್ಟು ಚೆಕ್ನೇ ಬ್ಯಾಂಕ್ಗೆ ಹಾಕೋತೀರಲ್ವಾ? ಹಾಂ ಆಗ್ಬೋದು ಮೇಡಮ್ ಅವರೇ. ನೀವು ಹೆಂಗೆ ಕೊಟ್ರು ನನಗೇನು ತೊಂದರೆ ಇಲ್ಲ, ಹಾಕತ್ತೀನಿ. ಹೆಂಗೋ ಇನ್ನೊಬ್ಳು ಮಗಳನ್ನ ನಾನು ಹೆಂಗೋ ಸುಖವಾಗಿ ಸಂತೋಷವಾಗಿ ನೋಡ್ಕೊತೀನಿ. ಹಾಂ, ಆ ಮಗುಗೋಸ್ಕರನೇ ನಾನು ದುಡ್ಡು ಕೊಡ್ತಾ ಇರೋದು. ಆಯ್ತು ಮೇಡಮ್ ಅವರೇ, ಸಂದಾಗಿ ನೋಡ್ಕೊತೀನಿ. ನೋಡ್ತಾ ಇರಿ ಆ ಮಗುನೂ. ಈ ಮಗು ಅಷ್ಟು ಸಂದಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂದ್ರೆ ನನ್ನ ಕೈಲಾದ ಮಟ್ಟಿಗೆ ಎಷ್ಟು ಸಂದಾಗಿ ನೋಡ್ಕೊಳಕ್ಕಾಯ್ತದೋ ಅಷ್ಟು ಸಂದಾಗಿ ನೋಡ್ಕೊಬಿಡ್ತೀನಿ. ನೀವೇನು ಚಿಂತೆನೇ ಮಾಡಕ್ಕೆ ಹೋಗ್ಬೇಡಿ. ನಾನು ಸಂದಕ್ಕೆ ಏನೇ ನೋಡ್ಕೊತೀನಿ. ಸರಿ ಆಯಿತು, ಕೈಕಾಲು ಮುಖ ತೊಗೊಂಡು ತಿಂಡಿ ಮಾಡಿ ಲಾಯರ್ ಬಂದಷ್ಟ ಎಲ್ಲ ಪ್ರೊಸೀಜರ್ ಮುಗಿಸ್ಬಿಟ್ಟು ನಿಮ್ದು ಏನಾಯ್ತು ತೊಗೊಂಡು ನೀವು ಆರಾಮಾಗಿ ಹೊರಡ್ಬೋದು. ಆಯಿತು ಮೇಡಮ್ ಅವರೇ. ಅಯ್ಯೋ ನೀವು ದೇವತೆ ಮೇಡಮ್ ಅವರೇ. ಚೇ ಮಗು ಇಲ್ದಿರಾ ನನಗೆ ಮಗುನ ಕೊಟ್ಬಿಟ್ಟು ನೀವೆಲ್ಲ ನನಗೆ ಎಷ್ಟು ಖುಷಿನ ಕೊಟ್ಟಿದ್ದೀರಾ ಅಂತ ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿರಲ್ಲ. ನಾನು ಈ ಮಗುನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನನಗೆ ಏನೋ ಒಂಥರ ಖುಷಿ ಆಗ್ತಾಯ್ತು ಈ ಮಗು ನೋಡಿ. ನಿಮ್ಮ ನೋಡಿ ಅಷ್ಟೇ ಮೇಡಮ್ ಅವರೇ, ನಮ್ಗೊಂಥರ ಖುಷಿ ಆಯ್ತೈತೆ. ಸರಿ ತಿಂಡಿ ತಿನ್ಕೊಂಡು ಬನ್ನಿ, ಲಾಯರೆಲ್ಲ ಬಂದಿದ್ದಾರೆ.